ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತು ನಾನೊಂದು ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಬೀಡ್ಸ್ ಬಂದು ಈ ಥರ ವೀಟ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಮೆಟಲ್ ಬೀಡ್ಸ್ ಸಹ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಆ್ಯಸ್ ಯೂಶುವಲ್ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 11.7. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ಡಿಸೈನ್. ಫಸ್ಟಿಗೆ ನಾವು ಫ್ಯಾಬ್ರಿಕ್ಕಿಗೆ ಒಂದು ಲಾಕನ್ನು ಮಾಡೋಣ. ಸೊ ಒಂದು ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಚೈನನ್ನು ಹಾಕ್ತಾಯಿದ್ದೀನಿ. ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಅದು ಎಲ್ಲಿ ಬರುತ್ತೋ ನೋಡಿ ಅಲ್ಲೇ ಪಕ್ಕದಲ್ಲಿ ಒಂದು ಲಾಕನ್ನು ಮಾಡ್ತೀನಿ. ಸೊ ಈ ಥರ ಲಾಕ್ ಆದಮೇಲೆ ನಾವಿವಾಗ ಡೈರೆಕ್ಟಾಗಿ ಬೀಡ್ಸನ್ನು ಆ್ಯಡ್ ಮಾಡೋಣ. ಫಸ್ಟಿಗೆ ಈ ಥರ ನಾನು ವೀಟ್ ಬೀಡನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ನಾವು ಥ್ರೆಡ್ ಒಳಗೆ ಸ್ಲೈಡ್ ಮಾಡಿ ಒಂದು ಲಾಕ್ ಮಾಡೋಣ. ಸೊ ಲಾಕ್ ಆದಮೇಲೆ ನಾನು ಮತ್ತೆ ಇಲ್ಲಿ 2 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ಚೈನ್ ಹಾಕಿ ಮತ್ತೆ ಇನ್ನೂ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಈ ಥರ ಇನ್ನೂ ಒಂದು ವೀಟ್ ಬೀಡನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ಇದಾದಮೇಲೆ ಮತ್ತೆ ನಾನಲ್ಲಿ ಇನ್ನೂ ಒಂದು ಲಾಕನ್ನು ಮಾಡ್ತೀನಿ. ಸೊ ಲಾಕ್ ಆದಮೇಲೆ ನಾನು ಈ ಥರ ಸ್ಲ್ಯಾಂಟಿಂಗಾಗಿ ತೊಗೊತೀನಿ, ಸ್ವಲ್ಪ ಅಂದರೆ ವಿ ಶೇಪಲ್ಲಿ ಬರೋ ಥರ ನಾನಲ್ಲಿ ಲಾಕ್ ಮಾಡ್ಕೊತೀನಿ. ನೀವು ಆ ಥರ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಆ ಡಿಸ್ಟೆನ್ಸ್ಗೆ ಲಾಕ್ ಮಾಡಿ. ಬಟ್ ಫಸ್ಟಿಗೆ ನೀವು ಎಷ್ಟು ಡಿಸ್ಟೆನ್ಸಲ್ಲಿ ಲಾಕ್ ಮಾಡಿರ್ತೀರೋ ಟಿಲ್ ದ ಎಂಡ್ ನೀವು ಅದೇ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಈ ಥರ ನಾನು ಇಲ್ಲಿ ಫ್ಯಾಬ್ರಿಕ್ಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ನಾನು ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತೀನಿ. ಸೊ ಲಾಕ್ ಆದಮೇಲೆ ಮತ್ತೆ ನಾನು ಇನ್ನೂ ಒಂದು ಚೈನನ್ನು ಆ್ಯಡ್ ಮಾಡ್ತೀನಿ. ಇನ್ನೂ ಒಂದು ಚೈನನ್ನು ಹಾಕಿ ಮತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಮತ್ತೆ ನಾನು ಇನ್ನೂ ಒಂದು ಚೈನನ್ನು ಹಾಕಿ ಅದು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಒಂದು ಲಾಕನ್ನು ಮಾಡ್ತೀನಿ. ಸೊ ನಾವು ಟೋಟಲಾಗಿ 3 ಸಲ ಸಿಂಗಲ್ ಚೈನ್ ಹಾಕಿ ಒಂದು ಲಾಕ್, ಸಿಂಗಲ್ ಚೈನ್ ಹಾಕಿ ಒಂದು ಲಾಕ್, ಮತ್ತು ಸಿಂಗಲ್ ಚೈನ್ ಹಾಕಿ ಒಂದು ಲಾಕನ್ನು ಮಾಡಿದ್ದೀವಿ. ಸೊ ಇದಾದಮೇಲೆ ನಾನು ಮತ್ತೆ ಒಂದು ವೀಟ್ ಬೀಡನ್ನು ಹಾಕ್ತೀನಿ. ಈಗ ಬೀಡನ್ನು ಲಾಕ್ ಮಾಡೋಣ. ಸೊ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ಇನ್ನೂ ಒಂದು ಬೀಡನ್ನು ಹಾಕೋಣ. ಸೊ ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ಮೇಲೆ ಮತ್ತೆ ನಾವು ಲಾಕ್ ಮಾಡೋಣ. ಲಾಕ್ ಮಾಡಿ ಫಸ್ಟಿಗೆ ನಾವು ಏನು ವಿ ಶೇಪಿಗೆ ತೊಗೊಂಡು ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಸೊ ಅದೇ ಥರ ನಾವು ಫಸ್ಟಿಗೆ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ವೋ ಸೊ ಸೇಮ್ ವಿಡ್ತನ್ನು ನೋಡಿಕೊಂಡು ಅದೇ ವಿಡ್ತಿಗೆ ನಾವು ಲಾಕ್ ಮಾಡೋಣ. ಸೊ ಟಿಲ್ ದ ಎಂಡ್ ಇದೇ ವಿಡ್ತ್ ಅಲ್ಲಿ ಮೇಂಟೈನ್ ಆಗಬೇಕು. ಸೊ ಈ ಥರ ಲಾಕ್ ಆದಮೇಲೆ ನಾನು ಮತ್ತೆ ಸಿಂಗಲ್ ಚೈನ್ ಹಾಕಿ ಒಂದು ಲಾಕನ್ನು ಮಾಡ್ತೀನಿ. ಈ ಥರ 3 ಟೈಮ್ಸ್ ಮಾಡ್ತೀನಿ. ಸೊ ನಾನಿಲ್ಲಿ ಈ ಸ್ಟೆಪ್ ಏನಕ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗೆ ಒಂದು ಡಿಸೈನಿಂದ ಇನ್ನೂ ಒಂದು ಪಕ್ಕದಲ್ಲಿ ಇರೋ ಇನ್ನೂ ಒಂದು ಬೀಡ್ಗೆ ಗ್ಯಾಪ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಸ್ಟೆಪ್ಪನ್ನು ಆ್ಯಡ್ ಮಾಡಿದೆ. ಸೊ ನಾನು ಟಿಲ್ ಎಂಡ್ ಈ ಥರ ಹಾಕಿ ತೋರಿಸ್ತೀನಿ. ಸೊ ಇದಾದಮೇಲೆ ಮತ್ತೆ ನಾನು ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಅದನ್ನು ಲಾಕ್ ಮಾಡಿಕೊಂಡು ಫಸ್ಟಿಗೆ ನಾನು ಎಲ್ಲಿ ಲಾಕ್ ಮಾಡಿದ್ನೋ ಅದೇ ಜಾಗಕ್ಕೆ ಲಾಕ್ ಮಾಡಿದ್ದೀನಿ. ಸೊ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ನಾನೇನು ಲಾಕ್ ಮಾಡಿದ್ನಲ್ಲ ನೋಡ್ತಾ ಇರ್ಬೋದು, ಆ ಚೈನ್ ಒಳಗೆ ನಾನು ನೀಡಲ್ನ ಪಾಸ್ ಮಾಡಿ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಒಂದು ಲಾಕ್ ಆದಮೇಲೆ ಈಗ ನಾವು ಬೀಡ್ಸನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ ರೌಂಡ್ ಮೆಟಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೊ ಈ ಥರ ಫಸ್ಟಿಗೆ ಒಂದು ಬೀಡನ್ನು ಆ್ಯಡ್ ಮಾಡೋಣ. ಸೊ ಬೀಡ್ ಆ್ಯಡ್ ಮಾಡಿದ್ಮೇಲೆ ವೀಟ್ ಬೀಡ್ ಹಿಂದ್ಗಡೆ ಏನು ಥ್ರೆಡ್ ಇದೆಯಲ್ಲ, ಸೊ ಆ ಥ್ರೆಡ್ ಒಳಗೆ ನಾವು ನೀಡಲ್ನ ಪಾಸ್ ಮಾಡಿ, ಸೊ ನೋಡ್ತಾ ಇರ್ಬೋದು ಈ ಥರ ನೀಡಲ್ನ ಆ ಬೀಡ್ ಹಿಂದೆ ಇರೋ ಥ್ರೆಡ್ ಒಳಗೆ ಪಾಸ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಹಾಕೋಣ. ಸೊ ಇದಾದಮೇಲೆ ನಾನಿಲ್ಲಿ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಸೊ ಇನ್ ಟೋಟಲ್ ನಾನು 3 ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಇನ್ನೂ ಒಂದು ಬೀಡನ್ನು ಸೇಮ್ ಅದೇ ಥರನೇ ಥ್ರೆಡ್ ಒಳಗೆ ಸ್ಲೈಡ್ ಮಾಡಿ ಬೀಡ್ ಹಿಂದೆ ಇರೋ ಥ್ರೆಡ್ ಒಳಗೆ ನಾವು ನೀಡಲ್ನ ಪಾಸ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಮಾಡೋಣ. ಇನ್ ಕೇಸ್ ನೀವೇನಾದರೂ ಈ ವೀಟ್ ಬೀಡ್ ಬದಲು ಬೇರೆ ಲಾಂಗ್ ಬೀಡ್ ತೊಗೊಂಡ್ರೆ ಸೊ ಆ ಬೀಡ್ಗೆ ಮ್ಯಾಚ್ ಆಗೋ ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲೂ ನಂಬರ್ ಆಫ್ ಬೀಡ್ಸ್ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಜಸ್ಟ್ 3 ಹಾಕಿದ್ದೀನಿ. ಇನ್ನೂ ದೊಡ್ಡ ಲೆಂತಿನ ತೊಗೊಂಡ್ರೆ ಮೇ ಬಿ 4-5 ಆಗುತ್ತೆ. ಸೊ ಇದಾದಮೇಲೆ ನಾನು ಏನು 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಆ 2 ಚೈನ್ಗೆ ಮತ್ತೆ ನಾನು ಇಲ್ಲಿ 2 ಸತಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಮತ್ತೆ ಇನ್ನೂ ಒಂದು ಬೀಡನ್ನು
ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಬೀಡನ್ನು ನಾನು ಅದರ ಪಕ್ಕದಲ್ಲಿ ಇನ್ನೂ ಒಂದು ಏನು ವೀಟ್ ಬೀಡ್ ಇದೆ, ಆ ವೀಟ್ ಬೀಡ್ ಹಿಂದೆ ಇರೋ ಥ್ರೆಡ್ಗೆ ನಾನು ಸಿಂಗಲ್ ಕ್ರೋಶನ ಹಾಕ್ತೀನಿ. ಸೊ ಆ ಬೀಡ್ ಹಿಂದೆ ಇರೋ ಥ್ರೆಡ್ ಒಳಗೆ ನಾನು ನೀಡಲ್ನ ಪಾಸ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ತೀನಿ. ಸೊ ಇದಾದಮೇಲೆ ಆ್ಯಸ್ ಯೂಶಲ್ ಇದ್ರ ಜೊತೆಗೆ ಇನ್ನೂ 2 ಬೀಡನ್ನು ಆ್ಯಡ್ ಮಾಡ್ತೀನಿ. ಸೊ ಇದು ಒಂಥರ ಬಿಗಿನ್ನರ್ ಲೆವೆಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಜಸ್ಟ್ ಬೀಡ್ಸ್ ಆ್ಯಡ್ ಮಾಡಬೇಕಷ್ಟೇ, ನಂಬರ್ ಆಫ್ ಚೈನ್ಸ್ ಎಲ್ಲ ಏನೂ ಜಾಸ್ತಿ ಇಲ್ಲ. ಸೊ ಇನ್ ಕೇಸ್ ನೀವು ಆರ್ಚಸ್ ಎಲ್ಲ ಹಾಕೋದಕ್ಕೆ ಪರ್ಫೆಕ್ಟ್ ಇಲ್ಲ ಅಂತ ಹೇಳೋರು ಈ ಥರ ಡಿಸೈನು ಟ್ರೈ ಮಾಡ್ಬೋದು. ಸೊ ನೋಡಿ, ನಾನು ಈ ಥರ 2 ಸೈಡು 3 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು 1 ಚೈನ್ ಹಾಕಿ ಏನು ಲಾಕ್ ಮಾಡಿದ್ದೆ, ಆ ಚೈನ್ಗೆ ನಾನು ಇನ್ನೂ ಒಂದು ಲಾಕನ್ನು ಮಾಡ್ತೀನಿ. ಅದೇ ಥರ ಇನ್ನೂ 2 ಚೈನ್ಗೂ ಏನು ಹಾಕಿದ್ನಲ್ಲ ಸಿಂಗಲ್ ಚೈನ್, ಆ 2 ಚೈನ್ಗೂ ಇನ್ನೂ 2 ಲಾಕನ್ನು ಮಾಡ್ತೀನಿ. ಸೊ ಈ ಡಿಸೈನಲ್ಲಿ ಇನ್ ಕೇಸ್ ನಿಮಗೇನಾದರೂ ಬೀಡ್ಸ್ ಜಾಸ್ತಿ ಆಯಿತು, ನಮಗಿನ್ನೂ ತುಂಬ ಸಿಂಪಲ್ ಬೇಕು ಅಂತ ಹೇಳೋರು, ಸೊ ಡೆಫಿನೆಟಾಗಿ ನೀವು ಸೆಕೆಂಡ್ ಸ್ಟೆಪ್ನ ಸ್ಕಿಪ್ ಮಾಡಿ ಬರೀ ಜಸ್ಟ್ ಬೀಡನ್ನು ಆ್ಯಡ್ ಮಾಡಿ ಒಂದು 2 ಬೀಡ್ ಮಧ್ಯೆ ಒಂದು ಕುಚ್ಚು ಕಟ್ಟಿದ್ರೆ ಅದೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣ್ತಾ ಇದೆ. ಈಗ ಇದಕ್ಕೆ ಕುಚ್ಚನ್ನು ಕಟ್ಟೋಣ. ಸೊ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ 240 ಆಗುತ್ತೆ. ಹಾಗೆ ಇದನ್ನು ಅಯನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಲ್ಲಿ ಏನು 2 ವೀಟ್ ಬೀಡ್ ಮಧ್ಯೆ 2 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ನೋ, ಸೊ ಆ ಗ್ಯಾಪ್ ಬಂದು ಈ ಥರ ಕುಚ್ಚನ್ನು ಹಾಕೋದಕ್ಕೆ. ಸೊ ಅಲ್ಲಿಗೆ ನಾನು ಕುಚ್ಚನ್ನು ಕಟ್ತಾಯಿದ್ದೀನಿ. ನಾನಿಲ್ಲಿ ಆ್ಯಸ್ ಯೂಶಲ್ ಆಗಿ 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡನ್ನು ತೊಗೊಂಡು 3 ಸತಿ ಗಂಟನ್ನು ಹಾಕ್ಕೊತೀನಿ ಕುಚ್ಚಿನ ಸುತ್ತ. ಒನ್ಸ್ ಕುಚ್ಚೆಲ್ಲ ಕಟ್ಟಿ ಈ ಡಿಸೈನ್ನ ಕಂಪ್ಲೀಟಾಗಿ ಫಿನಿಷ್ ಮಾಡೋಕ್ಕೆ ನಮಗೆ ಹಾರ್ಡ್ಲಿ 2 hours ಇಸ್ ಮೋರ್ ದ್ಯಾನ್ ಎನಫ್. ಇನ್ ಕೇಸ್ ಬಿಗಿನರ್ಸ್ ಆಗಿದರೆ ಸ್ವಲ್ಪ ಟೈಮ್ ವೇರಿಯೇಷನ್ ಆಗುತ್ತೆ ಅಷ್ಟೇ. ಕಮ್ಮಿ ಟೈಮಲ್ಲಿ ಹಾಕೋಂಥ ಡಿಸೈನ್ ಲಿಸ್ಟ್ಗೆ ಡೆಫಿನೆಟಾಗಿ ನೀವು ಈ ಡಿಸೈನ್ನ ಆ್ಯಡ್ ಮಾಡ್ಬೋದು. ಯಾಕಂದರೆ ಅಷ್ಟು ಬೇಗ ಈ ಡಿಸೈನ್ನ ಫಿನಿಷ್ ಮಾಡ್ಬೋದು, ಹಾಗೆ ಚೆನ್ನಾಗೂ ಕಾಣುತ್ತೆ. ಸೊ ಈ ಥರ ಕಾಣ್ತಾ ಇದೆ. ನಾನಿವಾಗ ಎಲ್ಲದಕ್ಕೂ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡೋಣ ಕುಚ್ಚು ಕಟ್ಟಿದ ಮೇಲೆ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಕ್ಯೂಟಾಗಿ ಕಾಣ್ತಾ ಇದೆ. ಸೊ ಡೆಫಿನೆಟಾಗಿ ನೀವು ಸಹ ಟ್ರೈ ಮಾಡಿ. ನಾನಿಲ್ಲಿ 2 ವೀಟ್ ಬೀಡ್ ಮಧ್ಯೆ ನನಗೆ ಗ್ಯಾಪ್ ಬೇಕಾಗಿತ್ತು, ಹಾಗಾಗಿ ಸಿಂಗಲ್ ಚೈನ್ನ ನಾನು 3 ಸತಿ ಹಾಕಿ ಲಾಕ್ ಮಾಡಿದೆ. ನಿಮಗೆ ಇಷ್ಟೊಂದು ಗ್ಯಾಪ್ ಬೇಡ ಅಂತ ಹೇಳಿದ್ರೆ ನೀವು ಜಸ್ಟ್ 2 ಸತಿ ಸಿಂಗಲ್ ಚೈನ ಹಾಕಿ ಲಾಕ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.